ಎಫ್ ಎಮ್ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಐತಂದ್ರೆ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಕೈತಿ. ನಿನ್ನೆ ನಮ್ಮದು ಫೈನಲ್ ಎಕ್ಸಾಮ್ ಮುಗಿದ್ವು, ಸೆಮ್ ಎಕ್ಸಾಮ್, ಥರ್ಡ್ ಸೆಮ್ಮಿಂದ. ಸೊ ಇವತ್ತು ನಾನು ಟ್ರಿಪ್ಪಿಗೆ ಹೊಂಟೇನಿ. ಬೈಕ್ ಇಲ್ಲಿ ರೆಡಿ ಐತಿ, ಇದ್ರ ಮ್ಯಾಗೆ ಲಗೇಜ್ ಕಟ್ಟಬೇಕಂತ. ಸೊ ಬರ್ರಿ, ಟೈಮ್ ಆಗೈತಿ 5 ಗಂಟೆ, ಇಲ್ಲಿಂದ ಬಿಡೋಣಂತ. ಹೇ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಅಸಲಿ ಆಟ ಈಗ ಶುರು. ಸೊ ಎಲ್ಲ ಸೆಟ್ ಮಾಡಿಕೊಂಡೆ, ಈಗ ಇಲ್ಲಿಂದ ಬಿಡೋದಷ್ಟೆ. ಬರ್ರಿ ಬಿಡೋಣಂತ. ದೂರ ದೂರ ಹೇ ಫ್ಯಾಮಿಲಿ, ಈಗ ಹೆಬ್ಬಳ್ಳಿ ಹತ್ರ ಅದೇವಿ. ಹೇ ಫ್ಯಾಮಿಲಿ, ಗ್ಲೌಸ್ ಅದು ಹಾಕ್ಕೊಂಡೆ, ಮನೆಗೆ ಹಾಕ್ಕೊಂಡಿದ್ದಿದ್ದಿಲ್ಲ. ಈಗ ಇಲ್ಲಿಂದ ಬಿಡೋಣ ಅಂತ ಪೆಟ್ರೋಲ್ ಬಂಕ್ ಕಡೆ ನಿಂತಿದ್ದೆ, ಬಟ್ ಇಲ್ಲಿ ಪೆಟ್ರೋಲ್ ಇಲ್ಲ ಅಂತ. ಸೊ ಈಗ ಬೆಳಕಾತ, ಮಸ್ತ್ ಬೆಳಕಾತ. ಈಗ ಇಲ್ಲಿಂದ ಬಿಡೋಣ ಅಂತ. ನೇಚರ್ ನೋಡ್ರಿ ಏನು ಸಕ್ಕತ್ತೈತಿ ಇಲ್ಲಿ ಹೆಬ್ಬಳ್ಳಿ ಕಡೆ. ಸೊ ಬರ್ರಿ ಈಗ ಮತ್ತೆ ಫುಲ್ ಜೋಸ್ಲಿ ಬಿಡೋಣ ಅಂತ. ಇದು ನನ್ನ ಫ್ರೆಂಡಿನ ಫೋನ್ ಇಸ್ಕೊಂಬಂದಿದ್ದೆ ನಾನು ಲೊಕೇಶನ್ ಸಂಬಂಧ. ಸೊ ಎಲ್ಲ ಫುಲ್ ಸೆಟ್ ಮಾಡ್ಕೊಂಡು ಬಂದ್ಬಿಟ್ಟೆ ನಾನಂತರು. ಬರೀ ಹೋಗೋಣ. ಬೆಳಗ್ಗೆ ಕುರಿಗಳು ನೋಡ್ರಿ, ಕುರಿಗಳು ಸರ್, ಕುರಿಗಳು. ಸೊ ದಾಟಿ ಬಂದೆ. ಲೊಕೇಶನ್ ಕರೆಕ್ಟ್ ಐತಿ, ಗಾಂಧಿ ಸರ್ಕಲ್ ಅಲ್ಲಿ ಹೊಂಟೇನಿ ಈಗ. ಹೇ ಫ್ಯಾಮಿಲಿ, ಸೂರ್ಯ ಹುಟ್ಕೊಂಡ, ನೇಚರ್ ನೋಡ್ರಿ ಹೆಂಗೈತಿ. ಸೊ ಈಗ ನಾನು ಇದು ನವಲ್ಗುಂದಿಗೆ ಹೋಗೋ ರೋಡಿಗೆ ಹೊಂಟೇನಿ. ಹಿಂಗೆ ಸ್ಟ್ರೇಟ್ ರೋಡ್ ತೋರಿಸ್ತೈತಿ ನಿಮ್ಗೆ, ಬಟ್ ಇಲ್ಲಿ ರೋಡ್ ಇಲ್ಲ. ಅಲ್ಲಿ ಒಂದು ಸ್ಕೂಲ್ ಐತಿ ನಡಕ್ಕೆ, ಬಿಟ್ಟರೆ ಈ ಸೈಡ್ ಹೋಗ್ತೈತಿ ಹೆಬ್ಸೂರಿಗೆ. ಸೊ ನೀವು ನವಲ್ಗುಂದಿಗೆ ಹೋಗೋ ರೈಡ್ ಸ್ಟ್ರೇಟ್ ಬಂದು ಲೆಫ್ಟ್ ಹೊಳ್ಳಿದ್ರಿ ಅಂತಂದರೆ ಇಲ್ಲೇ ಐತಿ. ಸೊ ಈಗ ಬರ್ರಿ ಹೋಗೋಣ ಅಂತ. ಹೇ ಫ್ಯಾಮಿಲಿ, ಈಗ ಇಲ್ಲಿಂದ ಬಿಡೋಣ ಅಂತ. ಸೊ ಗಿಂಬಲ್ ಇಟ್ಟು ಮಸ್ತ್ ಎಲ್ಲ ಫೋಟೋ ಹೊಡ್ಕೊಂಡೆ. ಹೇ ಫ್ಯಾಮಿಲಿ, ನಾ ಈ ರೋಡಿಂದ ಬರಬೇಕಾಗಿತ್ತು, ಬಟ್ ನಾ ಹಳ್ಳಿ ಒಳಗಿಂತ ಬಂದೆ. ಅವ್ರು ಅಜಾರ ಅಂದ್ರೆ ನನಗೆ, ನೀವು ಮೇನ್ ರೋಡಿಂದ ಬರಬೇಕಾಗಿತ್ತು ಅಂತ. ಬಟ್ ಇರಲಿ, ಮಾರ್ನಿಂಗ್ ಒಂದು ಚಲೋ ಸನ್ರೈಸ್ ನೋಡಿಕೊಂಡು ಆರಾಮ ಎಲ್ಲ ಹಳ್ಳಿ ಲೈಫ್ನ ಫೀಲ್ ಮಾಡಿ, ಅಂದ್ರೆ ಮಾರ್ನಿಂಗ್ ಅಲ್ಲೇ ಆ್ಯಕ್ಟಿವಿಟೀಸ್ನೆಲ್ಲ ನೋಡಿ ಮಜಾ ಬಂತ, ಮಸ್ತ್ ಅನ್ನಿಸ್ತು. ಅಜರೇ ಏನು ಜನಪ್ಪ ಆ ಕಡೆ ಈ ಕಡೆ ನೋಡೋದೇ ಇಲ್ಲ, ಸುಮ್ಮ ಹೊಂಟು ಬಿಡ್ತಾರೆ ದೇವ್ ಹೊಂಟ. ಈಗ ಅವ್ರಿಗೇನ್ರ ಗೊತ್ತಿದ್ದೆ ಅಂತಂದ್ರೆ ನನ್ನ ಮ್ಯಾಗ ಬರ್ತಿತ್ತು ಅದು. ಹೇ ಫ್ಯಾಮಿಲಿ, ಈಗ ಕರೆಕ್ಟ್ ಅದ ತೋರಿಸ್ತೈತೆ. ನಾ ಆಗಲಿಂದ ಸರಿಸ್ಬೇಕಾಗಿತ್ತದ, ಅದು ಸ್ಟಾರ್ಟನ ಹೊಡೆದಿದ್ದಿಲ್ಲ. ಸೊ ಈಗ ಕರೆಕ್ಟ್ ಸ್ಟಾರ್ಟ್ ಆಗೈತದ. ಬರ್ರಿ ಈಗ ಅದು ನಂಗೆ ಕರ್ಕೊಂಡು ಹೋಗ್ತೈತಿ, ನಾ ಹೋಗ್ಕೈನಿ. ಬಟ್ ಏನು ಗೂಗಲ್ ಅವ ಕರೆಕ್ಟ್ ತೋರಿಸಿದ್ಲ ಅಂದ್ರೆ ಚಲೋ, ಇಲ್ಲ ಅಂತಂದ್ರೆ ಇಲ್ಲಿ ಯಾವುದು ನಾಷ್ಟಕ್ಕಂತರೂ ಏನಿಲ್ಲ. ಓ ಹಿಂಗೊಂದು ದಾರಿ ಹೋಗ್ತೈತಿ, ನಾ ಹಿಂಗೆ ಹೋಗ್ಬೇಕಂತ ಇದ್ರಾಗ ತೋರ್ಸೋದೈತಿ. ಸೊ ಹಿಂಗೆ ಹೋಗೋಣ. ಬರ್ತಾಡ್ರಿಪ್ಪ, ಒಂದ್ಸಲ ಚೆಕ್ ಮಾಡ್ತೇನೆ. ಹಂಗೂ ಬಂದ್ರೆ ಫ್ಯಾಮಿಲಿ ಚೆಕ್ ಮಾಡಿದೆ, ಹಾಂ ಇದೇ ಕರೆಕ್ಟ್ ರೋಡ್ ಐತಿ. ಆ ರೋಡ್ ಇನ್ನೊಂದು ಬೇರೆ ಕಡೆ ಹೋಗ್ತೈತಿ. ಬರ್ರಿ ಮತ್ತೊಮ್ಮೆ ಕರ್ನಾಟಕದ ಸುಂದರ ಸೊಬಗನ್ನು ಸವಿಯುತ್ತಾ ನಾವು ನಮ್ಮ ಗುರಿಗೆ ಮುಟ್ಟೋಣ. ನಾ ಎಂಜಾಯ್ ಮಾಡೋದನ್ನೆಲ್ಲ ಸಾಕು, ನಿಮಗೂ ತೋರ್ಸಾತ. ನೀವೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಹಿಂಗೆ ನಿಮ್ಗೆ ಚಲೋ ವಿಡಿಯೋಸ್ ಬರ್ತಾ ಇರ್ತಾವೆ, ನೋಡ್ತಾ ಇರ್ರಿ. ಈಗ ಬರ್ರಿ ಹೋಗೋಣ ಅಂತ. 1 hour later. ಹೇ ಫ್ಯಾಮಿಲಿ, ಪೆಟ್ರೋಲ್ ಹಾಕಿಸ್ಕೊಂಬಿಡೋಣ, ಭಾಳ ಹೊತ್ತನ ಆತ. ಹನ್ನೊಂದು ಹಾಂ ಹಿಡಿತೈತಲ್ರಿ 1100 ಖಾಲಿ ಐತಿ.
ಸಾಕು ಬಿಡ್ರಿ ತುಂಬೈತ್ಲ ಪೂರ್ತಿ ಇನ್ನೂ ಹಿಡಿತೈತ್ರಿ ಹಾಕ್ರಿ ಆಹಾ ಫುಲ್ಲಾತ್ ಫುಲ್ ಟ್ಯಾಂಕ್ ಆಗೈತಿ. ಎಷ್ಟು ಲೀಟ್ರ್ ಅದ ರೀ ಇದು? 15 ಲೀಟ್ರ್ ರೀ. 29,688 ಕಿಲೋಮೀಟ್ರ್ ಆಗೈತಿ. ಈ ಫುಲ್ ಟ್ಯಾಂಕ್ದಾಗ ಎಷ್ಟು ಆಕೈತೆ ಅಂತೇಳಿ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಎಷ್ಟಾದ್ರಿ 900. ಸೊ ಫ್ಯಾಮಿಲಿ, ನನ್ನ ಗಾಡಿ ನೋಡಿದ್ರೆ ಜನ ಇಷ್ಟು ಲೈಕ್ ಮಾಡ್ತಾರಲ್ಲ, ನನಗೆ ಅದ ಖುಷಿ. ಸೊ ಫುಲ್ ಟ್ಯಾಂಕ್ ಆಗೈತಿ. 29,688 ಕಿಲೋಮೀಟ್ರ್ ಐತಿ. ಇದ್ರಾಗ ಆಲ್ಮೋಸ್ಟ್ ಒಂದು 100 ರೂಪಾಯ್ದು ಹಾಕ್ಸಿದ್ದೆ. ಇನ್ನೊಂದು 30 ರೂಪಾಯ್ದು ಉಳಿದಿತ್ತು ಅನ್ಕೋರಿ. ಈಗ ಜಸ್ಟ್ ಫುಲ್ ಟ್ಯಾಂಕ್ ಆಗೈತಿ. ಇನ್ನೂ 251 ಕಿಲೋಮೀಟ್ರ್ ಐತಿ. ಆರಾಮ ಮುಡ್ತಾನ. ಬಟ್ ಇಷ್ಟು ಇದ್ರಾಗ ಎಷ್ಟು ಕಿಲೋಮೀಟ್ರ್ ಆಕೈತೆ ಅಂತೇಳಿ ನೋಡೋಣ. ಸೊ ಬರ್ರಿ, ಜನ ಭಾಳ ಇಷ್ಟಪಡ್ತಾರೆ ನನ್ನ ಗಾಡಿನ. ಅಂದ್ರೆ ಹೊಸದೆಲ್ಲ ಮಾಡಿಸೈತಲ್ಲ, ಸೊ ಲುಕ್ಗೆ ಮತ್ತು ಇದ್ರ ಮೈಲೇಜಿಗೆ ಜನ ಫುಲ್ ಕ್ರೇಜ್. ಸೊ ಯಾವುದು ಟೈಮ್ ವೇಸ್ಟ್ ಮಾಡ್ದೆ ಬರ್ರಿ ಇಲ್ಲಿಂದ ಹೋಗೋಣ. ಹೇ ಫ್ಯಾಮ್ಲಿ, ಇಲ್ಲಿಂದ 250 ಕಿಲೋಮೀಟ್ರ್ 5 ತಾಸು 49 ನಿಮಿಷ ಐತಿ. ಸೊ ಇದು ಸ್ವೆಟ್ರ್ ತೆಗೆದ ಫುಲ್ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡೆ. ಈಗ ಇಲ್ಲಿಂದ ಬಿಡೋಣಂತೆ, ಎಲ್ಲಾರ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮತ್ತು ಹೋಗೋಣಂತ ಮಂತ್ರಾಲಯಕ್ಕೆ. ಸೊ ಬರ್ರಿ. ನಂಗೆ ಯಾಕೋನ ತಪ್ಪು ರೋಡ್ದಾಗ ಹೊಂಟೇನು ಅನ್ಸಾದೈತೆ. ನಾ NH ರೋಡ್ದಾಗ ಹೊಂಟೇ ಇಲ್ಲ, ನಾ ಹಳ್ಳಿ ಅಡ್ಡಾಡತೀನಿ. ಯಾಕೋ ರಾಂಗ್ ಹೊಡ್ಯಾದೈತೆ ಅನ್ಸಾದೈತೆ ನನಗೆ. ಈ ಗೂಗಲ್ ಅಮ್ಮ ನಂಬಿದ್ನಿ ಅಂದ್ರೆ ನನ್ನ ಗೂಗಲ್ ಅಪ್ಪನ ಮಾಡ್ದಾಗ ಓ ಒಣಕ್ಕೆ ಬಂದೆ. ಯಪ್ಪ, ನಾಷ್ಟ ಮಾಡ್ತಾನಂತ. ಭಾಳ ಹೊತ್ತನಾತು ಏನೂ ತಿಂದಿಲ್ಲ. ನಾಷ್ಟ ಮಾಡೋಣ ಅಂತ ಈಗ ಬರ್ರಿ. ಇಲ್ಲೇ ಒಂದು ಯಾವುದೋ ಹೋಟೆಲ್ ಐತಿ. ಹೇ ಫ್ಯಾಮ್ಲಿ, ರೋಣ ಬಿಟ್ಟೆ. ಈಗ ಸೀದಾ ಸಿಂಧನೂರ್ಗೆ ನಿಲ್ಲಿಸ್ಬೇಕಂತ ಐತಿ. ಬರ್ರಿ ಹೋಗೋಣ. ಗಜೇಂದ್ರ ಗಾಡಿಗೆ ಎಂಟರ್ ಆದೆ. ಈ ಸ್ವಲ್ಪ ಫುಲ್ ಜೋಶ್ದಾಗ ಗಾಡಿ ಹೊಡ್ಯಾತನ. ಬಿಕಾಸ್ ದೂರ ಹೋಗೋದೈತಿ. ಇನ್ನೂ 192 ಕಿಲೋಮೀಟ್ರ್ ಹೋಗೋದೈತಿ. ಮತ್ತು 4 ತಾಸು ಹಿಡಿತೈತೆ ಅಂತ ತೋರ್ಸೋದು ಗೂಗಲ್ದಾಗ. ಸೊ ಅದ್ರ ಸಂಬಂಧ ಜಲ್ದಿ ಹೊಂಟೇನಿ. ಮತ್ತು ನಾಷ್ಟ ಗಿಷ್ಟ ಆಗೆಲ್ಲ ಗಟ್ಟಿ ಆದವಲ್ಲ. ಸೊ ಈಗ ಅದ್ರ ಸಂಬಂಧ ಫುಲ್ ಚಿತ್ತದಾಗದೇವಿ. ಹೇ ಫ್ಯಾಮಿಲಿ, ನಿಮ್ಗೆ ಪ್ರತಿ ವಿಡಿಯೋದಾಗೂ ಹೇಳ್ತೇನೆ, ಈಗೂ ಹೇಳತ್ತೇನೆ. ಒಂದಿನ ನಿಮಗಂತೇಳಿ ಟೈಮ್ ಮಾಡ್ಕೊಂಡು ಒಂದು ಸಖತ್ತಾಗಿರೋ ಬೈಕ್ ತೊಗೊಂಡು, ನಿಮ್ಮ ಕಡೆ ಯಾವ್ದೈತಲ್ಲ ಅದ ಬೈಕ್ ತೊಗೊಂಡು, ಸ್ವಲ್ಪ ಮಿನಿಮಮ್ ಸೇಫ್ಟಿ ಗ್ಯಾಜೆಟ್ಸ್ ಇಟ್ಕೊಂಡು ಒಂದು ಲಾಂಗ್ ಡ್ರೈವಿಗೆ ಹೋಗಿ ಬರ್ರಿ. ನಿಮ್ಮ ಜೀವನದ ಬೆಸ್ಟ್ ಮೂಮೆಂಟ್ ಅದಾಗಿರ್ತೈತೆ. ಸೊ ನಾನು ಎಲ್ಲ ವಿಡಿಯೋದಾಗ ಹೇಳ್ತಿರ್ತೇನೆ ಹೋಗಿ ಬರ್ರಿ ಅಂತ. ನಾನು ನಾರ್ಮಲಿ 1 ಡೇ ಜರ್ನಿ ಮಾಡ್ತಿದ್ದೆ. ಇವತ್ತು 4 ಡೇಸ್ ಜರ್ನಿ ಮಾಡತ್ತೀನಿ. ನಿಮ್ಗೆ ಇನ್ನೂ ಗೊತ್ತಿಲ್ಲ ನಾ ಎಲ್ಲಿ ಹೊಂಟೇನಂತ. ಹೇ ಫ್ಯಾಮ್ಲಿ, 100 ದಾಟೇನಿ. 120-130 ಕಿಲೋಮೀಟ್ರ್ ಆಗಿರ್ಬೋದು. ಇಷ್ಟು ಟ್ರಾವೆಲ್ ಮಾಡಿ ಇದು ನನ್ನ ಫಸ್ಟ್ ಟೋಲ್. ಅಂದ್ರೆ ನಾ ಬೈಕಿಗೆ ಹೆಂಗೆ ಕಟ್ಟೋದಿರೋದಿಲ್ಲ ರೀ, ನಾನು ನಿಮ್ಗೆ ಹೇಳತ್ತೇನೆ ಅಷ್ಟು. ಇದೇ ಫಸ್ಟ್ ಟೋಲ್ ನಾನು ನೋಡಿದ್ದು. ಇವನ್ನೆಲ್ಲ ಹೆಂಗೆ ರೆಡಿ ಮಾಡಿ ಹೆಂಗೆ ನಾವು 0.00001% ಇಲ್ರಿ ಈಗಿನ ಟೆಕ್ನಾಲಜಿ ಮುಂದೆ. ಎಷ್ಟು ಇಂಪ್ರೂವ್ ಆಗೈತಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅಷ್ಟು ದೊಡ್ಡ ಅಷ್ಟು ಮ್ಯಾಲೆ ಒಯ್ದು ಅದು ಫಿಕ್ಸ್ ಮಾಡಿ ಅದರಿಂದ ರೇಂಜ್ ರೋವರ್ ಅದರಿಂದ ಕರೆಂಟ್ನ ಉತ್ಪಾದಿಸಿ ಏನು ಮಸ್ತ್ ರೀ ಟೆಕ್ನಾಲಜಿ ಅನ್ನೋದು. ಸ್ವಲ್ಪ ಮಂದಿ ಅದನ್ನ ಕೆಟ್ಟಕ್ಕೆ ಯೂಸ್ ಮಾಡ್ಕೋತಾರೆ, ಸ್ವಲ್ಪ ಮಂದಿ ಅದನ್ನ ಚಲೋದಕ್ಕೆ ಯೂಸ್ ಮಾಡ್ಕೋತಾರೆ. ಬಟ್ ಕೆಟ್ಟದಕ್ಕೆ ಯೂಸ್ ಮಾಡ್ಕೊಳಕ್ಕೂ ಟೆಕ್ನಾಲಜಿ ಗೊತ್ತಿರ್ಬೇಕ್ರಿ.
ಈಗಿನ ಸಿಚುವೇಶನ್ನಾಗ ಈಗಿನ ಜನ್ರೇಷನ್ದಾಗ ನಮ್ಗೆ ಟೆಕ್ನಾಲಜಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಬಿಕಾಸ್ ಏನೋ ಒಂದು ನಡೆಸ್ಬೇಕಂತಂದ್ರೂ, ಯಾರೋ ಒಬ್ಬರ ಟ್ರ್ಯಾಕ್ ಮಾಡ್ಬೇಕಂತಂದ್ರೂ, ಒಂದು ಅಫಿಷಿಯಲ್ದ ಏನಾರ ನ್ಯೂಸ್ ತಿಳ್ಕೊಬೇಕಂತಂದ್ರೂ ನಮಗೆ ಟೆಕ್ನಾಲಜಿ ಬೇಕು. ಆ್ಯಸ್ ಎ ಫೋನ್ ಆಗಿರ್ಬೋದು, ಆ್ಯಸ್ ಎ ಟಿವಿ ಆಗಿರ್ಬೋದು, ಕಲಿಬೇಕ್ರಿ. ಕಲಿಯಾಕ ಭಾಳ ಐತಿ. ಆಹಾ ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ಫೋಟೋದಾಗ ಫಸ್ಟ್ ಮೋಟೋ ಏನಂತಂದ್ರೆ ಮಾತಾಡ್ಬೇಕು. ನೀ ಏನು ಮಾತಾಡ್ತಿ ಗೊತ್ತಿಲ್ಲ, ಮಾತಾಡ್ಬೇಕು. ಅದಂಗೆ ಮಾತಾಡೋದಿಲ್ಲ, ನೀ ಮಾತಾಡ್ಬೇಕು. ಮಾತಾಡಂತಾರೆ. ಮಾತಾಡು ಮಲ್ಲಿಗೆ, ಜೋತಾಡ ಮಲ್ಲಿಗೆ. ಎಷ್ಟೊತ್ತು ಮಾತಾಡ್ಬೇಕ್ರಿ? ಮಾತಾಡು ಅಂತಂದ್ರ ಅಷ್ಟೆಲ್ಲ ಆಗೋಲ್ರಿಪ್ಪ ಮಾತಾಡಕ್ಕೆ. ಸ್ವಲ್ಪ ಊಟ ಚಾ ತಿಂಡಿ ಇಷ್ಟೆಲ್ಲ ಮಾತಾಡ್ಬೋದ್ರಿಪ್ಪ. ಕಂಟಿನ್ಯೂ ಮಾತಾಡೋಂದ್ರೆ ಅದು ಹೆಂಗೆ ಮಾತಾಡ್ತೀರಿ? ಕಂಟಿನ್ಯೂ ಮಾತಾಡಕ್ಕಾರ ಆಕತ್ತಾನ. ಈಗ ನಾ ಏನಾರ ಕಂಟಿನ್ಯೂ ಮಾತಾಡತ್ತೇನೆ? ಇಲ್ಲ, ಬಿಕಾಸ್ ನಾ ಕಂಟಿನ್ಯೂ ಮಾತಾಡಬಾರ್ದು ಅಂತ ಮಾಡೀನಿ. ಕಂಟಿನ್ಯೂ ಮಾತಾಡಿದ್ರೆ ಏನು ಉಪಯೋಗ ಐತಿ ಹೇಳ್ರಿ? ಕಂಟಿನ್ಯೂ ಮಾತಾಡಿದ್ರೆ ಏನ್ರ ತಲೆಯಾಗ ಹೋಗ್ತೈತೆ? ಇಲ್ಲ. ಒಂದೊಂದು ವರ್ಡ್ಸ್ನ ಒಂದೊಂದು ಮೀನಿಂಗ್ನ ಬಿಡಿಸಿ ಹೇಳಿದಾಗ ಒಂದು ಅರ್ಥ ಇರ್ತದೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನನ್ನ ಕಡೆ KTM ಇಲ್ಲ, ರಾಯಲ್ ಎನ್ಫೀಲ್ಡ್ ಇಲ್ಲ, BMW ಇಲ್ಲ, ಪಲ್ಸರ್ ಇಲ್ಲ, ಬಜಾಜ್ ಇಲ್ಲ. ಪಲ್ಸರ್ ಬಜಾಜ್ ಎರಡು ಒಂದಲ್ಲ. TVS ಇಲ್ಲ. ಇವು ಯಾವ ಇಲ್ಲ ನನ್ನ ಕಡೆ. ದೊಡ್ಡ ಗಾಡಿ ಇವು ಯಾವ ಇಲ್ಲ. ಇರೋದ 30 ವರ್ಷದ ಹಳೆ CD 100 ಇದನ್ನ ತಗೊಂಡ ಎಲ್ಲ ಕಡೆ ಅಡ್ಡಾಡ್ತೇನೆ. ನಿಮಗೆ ಎಲ್ಲರ ಹೋಗ್ಬೇಕನ್ನೋ ಛಲ ಮತ್ತು ನಂಬಿಕೆ ಇತ್ತಂತಂದ್ರೆ ನೀವು ಹೋಗಿ ಬರತ್ತೀರ. ಯಾವ ಹುಡ್ಕೋದಿಲ್ಲ. ನಿಮ್ಗೆ ಹೋಗ್ಬೇಕಂತಂದ್ರೆ ನೀವು ಹೋಗೋತೀರಿ. ನಿಮ್ಗೆ ಏನು ಕಷ್ಟ ಬಂದ್ರೂ ನಿಮ್ಗೆ ಇಷ್ಟಪಟ್ಕೊಂಡು ನೀವು ಫೇಸ್ ಮಾಡ್ಬೇಕಂತ ಇದ್ರೆ ನೀವು ಹೋಗೋತೀರಿ. ಹಂಗ ನಿಮ್ಮ ಜೀವನದಾಗ ಏನು ಕಷ್ಟ ಬರಲಿ ಹಿಂಗ ಸೇಮ್. ನೀವು ನಿಮ್ಮ ಕಷ್ಟನೆಲ್ಲ ಸೈಡಿಗೆ ಇಟ್ಟು ಇಷ್ಟಾನ ಏನು ಇಷ್ಟ ಇಂದ ಹೋಗ್ತೀರಲ್ಲ, ಅದ ನಿಮ್ಗೆ ಒಂದಿನ ನಿಮ್ ಸಕ್ಸಸ್ನ ತೋರಿಸ್ತೈತಿ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಇಲ್ಲಿರೋ ಫೋನ್ ಏನಾತಂತೇಳಿ ನೋಡಾತಿದ್ರ, ಇಲ್ಲಿರೋ ಫೋನ್ದಾಗ ಚಾರ್ಜಿಂಗ್ ಡೆಡ್ ಆಗೈತಿ. ಡೆಡ್ ಆಗಿದ್ದಕ್ಕ ಇದ್ರಾಗ ಒಂದು ಬೆಡ್ ಹಾಸಿ ಕೊಟ್ಟೇನ, ಅದಕ್ಕೆ ರೆಸ್ಟ್ ಮಾಡಾಕತೈತಿ. ಸೊ ಎಲ್ಲರೂ ಹೋದ್ರೆ ಚಾರ್ಜಿಂಗ್ ಇಡ್ಬೇಕನ್ನ ಚಾರ್ಜರ್ ಒಂದ ತಂದೇನಿ. ಆ ಒಂದ ತಂದಿದ್ದಕ್ಕೆ ಈ ಫೋನ್ ನಾ ಏನು ವ್ಲಾಗ್ ಮಾಡತ್ತೇನಲ್ಲ ಇದ್ರ ಚಾರ್ಜಿಂಗ್ ಇರ್ಲಿ ಅಂತ ಹೇಳಿ ಸೊ ಇದನ್ನ ಚಾರ್ಜಿಂಗ್ ಇಟ್ಕೊಳತ್ತೀನಿ. ಅದಕ್ಕೆ ಅದು ಡೆಡ್ ಆಗಿಬಿಟ್ಟೈತಿ. 2 hours later. ಹೇ ಫ್ಯಾಮಿಲಿ, ಇಲ್ಲಿ ಒಂದು ಕಡೆ ನಿಲ್ಸೇನಿ. ಈಗ ಯಪ್ಪೋ ಬೈಕ್ ಹೊಡೆದು ಬ್ಯಾಕ್ ಅಂದರೆ ಬಂಪ್ಸ್ ಅನ್ನೋವು ಪಡ್ಗತೆ ಇದ್ದಿದ್ದು ದೋಸೆಗತೆ ಆಗ್ಯಾವ. ಯಪ್ಪೋ 20 ವಯಸ್ಸಕ್ಕೆ ನಾ ಹಿಂಗೆ ಅಜ್ಜರ್ಗತೆ ಮಾಡತ್ತೀನಿ ಅಂದ್ರೆ ಮುಗೀತು ನನ್ನ ಕೆಲಸ. ಸೊ ಯಪ್ಪ ನನ್ನ ಕೈ ನೋಡ್ರಿ ಇಲ್ಲಿ ಕೆಂಪಗಾಗ್ಯಾವ. ಹಂಗೆ 100 ಕಿಲೋಮೀಟರ್ ಐತಿ. ಯಪ್ಪ ಇರಲೇ ಜೋಶ್. ಸೊ ಈ ಬಾರಿ ನೀರು ಕುಡಿಯೋಣಂತ. ನೀರು ಕುಡ್ದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗೋಣಂತ. ಟೈಮ್ 2 ಆಯ್ತು. ಸೊ ಟೈಮ್ 2 ಆಯ್ತು. ಈಗ ಇಲ್ಲಿಂದ ಮತ್ತೆ ಬಿಡೋಣಂತ. ಹೇಗೆ ಸಿಂಧನೂರಿಗೆ ಬಂದೆ. ಯಪ್ಪ ಭಾಳ ಅಂದ್ರೆ ಭಾಳ ತ್ರಾಸಾಗತೈತಿ. ಬಿಕಾಸ್ ಇದು ಈಗಿನ ಗಾಡಿಗಳು ಅಲ್ರಿ, ಇದು ಭಾಳ ಸ್ಪೀಡ್ ಹೋಗೋದಿಲ್ಲಿದೆ. ಭಾಳ ಅಂತಂದ್ರೆ 50-60 ದಾಟ್ತಂದ್ರೂ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದು ನಾವು ಹೊಂಟಿರೋ ಡೆಸ್ಟಿನೇಷನ್ ಧಾರವಾಡಿಂದ 300 ಕಿಲೋಮೀಟ್ರ್ ಐತಿ. 300+ ಕಿಲೋಮೀಟ್ರ್ ಐತಿ. ಸೊ 50ರಾಗ ಹೊಡೆದ್ನಿ ಅಂದ್ರು ಕಂಟಿನ್ಯೂ 50 ಹೊಡ್ಯಾಕೆ ಆಗೋದಿಲ್ಲಲ್ರಿ. ಸೊ ಅಲ್ಲಿ ಇದು ಮಾಡ್ಕೊತ ಅಂದ್ರೂ 3 ತಾಸು ಬೇಕು. ಸೊ ಇಲ್ಲಿ ಈಗ ಒಂದು ಹೋಟೆಲ್ ಸಿಕ್ತು. ಸೊ ಫ್ಯಾಮಿಲಿ ಫೈನಲಿ ಸಿಂಧನೂರಿಗೆ ಬಂದೆ. ಇಲ್ಲಿಂದ ರಾಯಚೂರು ಮಿನಿಮಮ್ ಒಂದು 100 ಕಿಲೋಮೀಟ್ರ್ ಐತಿ. ಈಗ ಇಲ್ಲಿ ಮಸ್ತ್ ಊಟ ಮಾಡಿ ಇಲ್ಲಿಂದ ಬಿಡ್ತೇನೆ. ಕಂಟಿನ್ಯೂ ರಾಯಚೂರು ಮಟನೂ ಹೋಗ್ಬೇಕಂತ ಐತಿ. ಸೊ ನೋಡೋಣ ಏನಾಕೈತಂತ. ಬರ್ರಿ ಇಲ್ಲಿಂದ ಈಗ ಊಟ ಮಾಡ್ಕೊಂಡು ಬಿಡೋಣಂತ. ಸೊ ಫೋನ್ ಅದು ಚಾರ್ಜಿಂಗ್ ಇಡ್ತೇನೆ. ಇಟ್ಟು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ತೊಗೊಂಡು ಆರಾಮ್ ಬಿಡೋಣಂತ. ಫ್ಯಾಮಿಲಿ ಇದು ಈಗ ಊಟ ಮಾಡಿ ಇಲ್ಲಿಂದ ಬಿಡೋಣಂತ. ಫ್ಯಾಮಿಲಿ ಆತ ಊಟ ಗಿಟ ಆತ. ಲೊಕೇಶನ್ನು ಬಂತು. ರಾಯಚೂರಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾ ಎಲ್ಲಿ ಹೊಂಟೇನಲ್ಲ ಅಲ್ಲಿಂದ ಡೈರೆಕ್ಟಿಗೆ ರೋಡ್ ಐತಿ. ಸೊ ಬರ್ರಿ ಈಗ ಇಲ್ಲಿಂದ ಹೋಗೋಣಂತ. ಫ್ಯಾಮಿಲಿ ಹೋಟೆಲ್ದವ್ರು ಭಾಳ ಅಂದ್ರೆ ಭಾಳ ಚಲೋ ಟ್ರೀಟ್ ಮಾಡಿದ್ರೆ. ಅವ್ರು ನಂಗೆ ದಾರಿನೂ ಹೇಳ್ಕೊಟ್ರೆ. ರಾಯಚೂರಿಗೆ ಹೋಗೋ ಯೂಸೇ ಇಲ್ಲ. ಸೊ ನಾವು ಹೋಗೋ ರೋಡ್ ಇನ್ನೊಂದು ಬೇರೆ ರೂಟ್ ಹೇಳ್ಕೊಟ್ರೆ. ನನಗೇನಿಲ್ಲ ಅಂತಂದ್ರೆ 30-40 ಕಿಲೋಮೀಟ್ರ್ 10ರಿಂದ ದಾರಿ ಹೇಳ್ಕೊಟ್ರೆ ನನಗವ್ರು ಭಾಳ ಚಲೋ ಆತ.
ಸೊ ಬರ್ರಿ ಹೇ ಫ್ಯಾಮ್ಲಿ ರಪ್ ಅಂತ ಬಿದ್ದೆ ಹೇಳ್ತೀನಿ. ಈ ರೋಡ್ದಾಗ ಹಿಂಗೇನಿದೆ ಮಣ್ಣಿಂದ ಇದು ಐತಲ್ರಿ, ಸೊ ಅದನ್ನ ಸ್ವಲ್ಪ ಬಾಜುದ ಸಕ್ಕನ ಗಾಡಿ ತೊಗೊಂಡು ಹೋದ, ಸ್ವಲ್ಪ ನಿಲ್ಸಾಕಂತ ಹೋಗಿ ಗಾಡಿ ಮ್ಯಾಗಿರೋ ವೇಟಿಗೆ ರಪ್ ಅಂತ ಬಿದ್ದೆ. ಬಂದು ಪಾಪ ಅಲ್ಲಿ ಇದ್ದವ್ರು 2 ಮಂದಿ ಹೆಲ್ಪ್ ಮಾಡಿದ್ರು. ಹೇ ಫ್ಯಾಮ್ಲಿ, ಗೇಟ್ವೇ ಆಫ್ ಕರ್ನಾಟಕ ದಾಟಿ ಮುಂದೆ ಬಂದೆ. ಸೊ ಇನ್ನೊಂದು 62 ಕಿಲೋಮೀಟರ್ ಏನೋ ತೋರಿಸಾದೈತಿ, 1.5 ತಾಸಿನ ದಾರಿ ಬಡ ಬಡ ಹೋಗೋಣ ಅಂತ. ಇನ್ನೊಂದು ಚಲೋ ಕೆಲಸ ಏನಂತಂತಂದ್ರೆ, ನಂದು ಫೋನ್ ನಡು ರೋಡ್ದಾಗ ಬಿದ್ದು ಗಾಡಿ ಕೆಳಗೆ ಹೋಗಿಬಿಡ್ತಿತ್ತು. ಬಟ್ ದೇವ್ರ ಪುಣ್ಯ ಹಂಗೇನೂ ಆಗಲಿಲ್ಲ. ಏನಂತಂತಂದ್ರೆ ಹೆಲ್ಮೆಟ್ ಮೌಂಟ್ ಲೂಸ್ ಆಗಿಬಿಟ್ಟಿತ್ತು. ಲೂಸ್ ಆಗಿ ಇನ್ನೇನು 1% ಇತ್ತದು ಬೀಳಾಕ. ಅಷ್ಟೊತ್ತಿಗೆ ಯಾಕೋತಟ್ಟು ಎಳೆಗಾಡತ್ತ ಅಂತ ನಿಲ್ಲಿಸಿದೆ. ಅಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ಮತ್ತೊಮ್ಮೆ ಫಿಕ್ಸ್ ಮಾಡಿದೆ. ಸೊ ಈಗ ಬರ್ರಿ, ಇಲ್ಲಿ ಅಲ್ಲೇನು ಬಿದ್ದನೆಲ್ಲ ಅಲ್ಲೇನ್ರ ಆಗಿರ್ಬೇಕದ, ಇರಲಿ, ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್. ಬರ್ರಿ ಈಗ ಇಲ್ಲಿಂದನೂ ಬಿಡೋಣಂತ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕಣ್ಣ? ಸರಿ ಅಣ್ಣ, ಸರ್ ಥ್ಯಾಂಕ್ಸ್ ಅಣ್ಣ. ಓಕೆ ಬಾಯ್. ಟೈಮ್ ಆಗೈತಿ 7 ಗಂಟೆ. ನಾ ಕರೇನ್ರಿ, ನಾ 3-4 ಗಂಟೆಗೆ ಹೋಗಿ ಮುಟ್ಟೆ. ರೂಮ್ ಹಿಡ್ದ ಮಸ್ತ್. ನನ್ನ ತಲೆಯಾಗ ಏನೋ ಇತ್ತು. ಒಂದು ಇಡೀ ದಿನ ಬೆಳಗ್ಗೆ 6 ಗಂಟೆಗೆ ಗಾಡಿ ಹತ್ತವ, ನಡಕ್ಕೆ ಅಲ್ಲಿ ಸ್ವಲ್ಪ ನಿಲ್ಸೇನಿ. ಅದು ಬಿಟ್ಟರೆ ಎಷ್ಟೈತೆ, ಲೋ ಬ್ಯಾಟ್ರಿ 10%. ಸುಮ್ಮ ಬಂದ್ ಮಾಡೋಣ, ದಾರಿ ಅಂತ ಗೊತ್ತೈತಿ ಬಂದಾಗಲೇ. ಹಾಂ, ಸೊ ಹೋಗೋಣಿ. ಸರ 800 ರೂಪಾಯಿ ಮಾಡಿ, 800 ಮಾಡಿ. ಬೆಳಗ್ಗೆ 11 ಗಂಟೆಗೆ ಹೋಗ್ತೀವಿ. 11 ಗಂಟೆಗೆ ಬಾಕೆ ತೋರಿ ಸರ, ನಾವು ಧಾರವಾಡಿಂದ ಬಂದೇವಿ. ಅಲ್ಲ, ನಾವು ಹೋಗ್ಬಿಡ್ತೇವೆ ಬೆಳಗ್ಗೆ 11 ಗಂಟೆ ಅಂದ್ರೆ. ನಾವು ಇನ್ನೂ ಭಾಳ ಕಡೆ ಹೋಗ್ಬೇಕು. 800 ಕೊಡ್ತೇವೆ ನೋಡಿ ಸರ್. ಹ್ಞೂ ಅಂದ್ಬಿಡ್ರಿ. ಈಗ ಹೋಗಿ ಬ್ಯಾಗ್ ಅದು ಇಟ್ಟು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಮಕ್ಕೊಂಡ್ಬಿಡ್ತೀವಿ. ಹಾಂ, 11 ಗಂಟೆಗೆ ರೀ. ಅಲ್ಲ, ನಾ ಇಲ್ಲಿ ಒಳಗನ್ರಿ, ನಾ ಯೂಟ್ಯೂಬರ್ ಅದೇನ್ರಿ, ಯೂಟ್ಯೂಬರ್ ಅದೇನ್ರಿ ನಾ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೇನೆ ರೀ. ಹಾಂ, ಅಲ್ಲ ದೇವಸ್ಥಾನಕ್ಕೆ ಆತ್ರಿ, ನಾ ಯೂಟ್ಯೂಬ್ ವಿಡಿಯೋಸ್ ಮಾಡ್ತೇನೆ ರೀ. ಸ್ನಾನದಲ್ರಿ ಪ್ರಶ್ನೆ. ನೀವು ಇಷ್ಟು ದೂರ ಅಂತಂದ್ರೆ ನಾ ಬರ್ತಿದ್ದಿಲ್ಲ. ಚಲೋ ಐತಿ ರೂಮ್. ಒಬ್ಬಂಗೆ 4 ಬೆಡ್. ರೇಟ್ ಹೇಳ್ರಿ. ಎಷ್ಟು ದೂರ ರೀ? ನೀವು ಅಲ್ಲೇ ಐತೆ ಅಂದ್ರಿ, ನಾನು ಅದಕ್ಕೆ 800 ಅಂದೆ. ನೀವು ಹೇಳೋದು ಬರಬರಿ ಐತಿ ಬಿಡ್ರಿ, ನಂಗೆ ಗೊತ್ತಾಗತೈತಿ. ಇದು ಸೀಸನು ಭಾಳ ಐತಿ. ಮತ್ತೆ ನಾನು ನೈಟ್ ಕಾರ್ಗಿರ್ ಒಂದು ವರ್ಷ ಅವ್ರು ಆರಾಮ್ ತಗೊಂತಾರ. ಈಗ ಯಾವಾಗಲ್ಲ ಸ್ನಾನ ಮಾಡಿ ಗೀಜರ್ 24 hours ಇರ್ತಾರೆ. ನಿಮಗೆ ನೀವು ಬೇರೆ ಕಡೆ ಬೆಳಿಗ್ಗೆ 5 ಗಂಟೆಗೆ ಆನ್ ಮಾಡಬೇಕು ಅಂತ ಹಾಕ್ತಾರೆ. ಅಲ್ಲ, ನಿನ್ನ ಸ್ವಂತ ಕೊಟ್ಟ ಮೇಲೆ ನಾಳೆ 10-11 ಗಂಟೆ ನೀನು 2 ಬರಲ್ಲ. ಸರಿ ಕೊಟ್ಟು ಬಿಡ್ರಿ. ಫ್ಯಾಮ್ಲಿ 800 ರೂಪಾಯಿಗೆ ಇಷ್ಟು ದೊಡ್ಡ ರೂಮ್ ಸಿಕ್ತು ನನಗೆ. ಚಲೋ ಆಯ್ತು ಬಿಡ್ರಿಪ್ಪ. ಕರೆ ದೇವ್ರು ಥ್ಯಾಂಕ್ಸ್. ಬರೀ 800 ರೂಪಾಯಿಗೆ ಇಷ್ಟು ದೊಡ್ಡ ರೂಮ್ ಓದ್ದೆ ಬೆದ್ದಾಡಿ ಮಕ್ಕೊಂದು ಜಿಗಿದು ಆಡ್ಬಿಡ್ಬೋದು ನಾನು. ಚಲೋ ಆಯ್ತು. One hour later. ಹಾಯ್ ಫ್ಯಾಮ್ಲಿ, ಒಂದು ರೂಮ್ ಹಿಡ್ದೆ ಈಗ ಬಂದು ಫುಲ್ ಫ್ರೆಶ್ ಅಪ್ ಆದೆ. ಸೊ ಬರ್ರಿ ಈಗ ಹೋಗಿ ದರ್ಶನ ಅದು ಮುಗಿಸ್ಕೊಂಬರೋಣ. ಹೋಗಿ ಸ್ವಲ್ಪ ದರ್ಶನ ಐತಿ, ಅದು ದರ್ಶನ ಈಗೇನು ಆಗೋದಿಲ್ಲ, ಅಷ್ಟೇ ಹೊರಗಿಂದ ನೋಡಿ ಊಟ ಇದ್ದರೆ ಊಟ ಮಾಡ್ಕೊಂಬರೋಣ, ಇಲ್ಲ ಹೊರಗೆ ಊಟ ಮಾಡ್ಕೊಂಬರೋಣ ಅಂತ. ಬರ್ರಿ ಹೋಗೋಣ. ಫೈನಲಿ ಮಂತ್ರಾಲಯ ಮುಂದೆ ಅದೇನಿ. ಇದು ಮಂತ್ರಾಲಯ ಗೇಟ್ವೇ. ಸೊ ಸರ್ಕಲ್ ಇದೆ, ಬರ್ರಿ ಹೋಗೋಣ ಅಂತೀವಿ. ಹೇ ಫ್ಯಾಮ್ಲಿ, ಫೈನಲಿ ಮಂತ್ರಾಲಯಕ್ಕೆ ಬಂದೆ. ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠ. ಏನು ಮಸ್ತ್ ಐತೆ ನೋಡ್ರಿ. ನನ್ನ ಬೈಕ್ ಇಲ್ಲ ಐತಿ. ಜೀವನದಾಗ ಕನಸು ಮನಸ್ದಾಗ ಅಂದ್ಕೊಂಡಿದ್ದಿಲ್ಲ ನನ್ನ ಬೈಕ್ ರಾಘವೇಂದ್ರ ಸ್ವಾಮಿಯವ್ರ ಮಠದ ಮುಂದೆ ನಿಂದಿರ್ತದಂತ.
ಹೇ ಫ್ಯಾಮ್ಲಿ, ಈ ಗೋಮಾತೆ ಏನೈತಲ್ಲ, ಈ ನಮ್ಮ ಮಂತ್ರಾಲಯದಾಗ ಭಾಳ ಅಂದ್ರೆ ಭಾಳ ಫೇಮಸ್ ರೀ. ಪ್ರತಿಯೊಬ್ಬರು ಬಂದವರು ಇದ್ರ ಜೊತೆ ಫೋಟೋ ಹೊಡ್ಕೋತಾರೆ, ನೀವು ನೋಡ್ದಂಗೆ. ಸೊ ಈಗ ಹೋಗ್ಯಂದು ಮತ್ತೆ ರೂಮಿಗೆ ಊಟ ಮಾಡಿ, ಇಲ್ಲೇ ಅನ್ನಪ್ರಸಾದ ಖಾಲಿ ಆಗೈತೆ ಅಂತ ಇರಲಿ, ಹೊರಗೆ ಎಲ್ಲಾರ ಊಟ ಮಾಡ್ಕೊಂಡು ನಾಳೆ ಬೆಳಗ್ಗೆ ಜಲ್ದಿ ರೆಡಿಯಾಗಿ ಬಂದು ದರ್ಶನ ತೊಗೊಳ್ಳೋಣ ಅಂತ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ತಪ್ಪಕಿಲ್ಲ. ಬಾಯ್, ಲವ್ ಯು.